ಸಾಧಾರಣವಾಗಿ ಒಂದು ಅಡಿಕೆ ಗಿಡಕ್ಕೆ ದಿನಕ್ಕೆ ಎಷ್ಟು ನೀರು ಬೇಕು ಅಂತ ಕೇಳಿದರೆ, ಈಗ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರೇ ಜೆಟ್ ಇರಿಗೇಷನ್ ಮಾಡಿದರೆ ಮಾತ್ರ ನೀರಾವರಿ ಉಳಿತಾಯ ಅಂತ ಅಲ್ಲ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದರೂ ಕೂಡ ನೀರಿನ ಉಳಿತಾಯ ಮಾಡ್ಬೋದು. ನಮ್ಮ ತೋಟಕ್ಕೆ ನೀರಾವರಿ ಯಾವಾಗ ಮಾಡಿದ್ರೆ ಒಳ್ಳೇದು, ಯಾವ ಹೊತ್ತಿನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಕೇಳಿದರೆ, ಯಾವುದೇ ಕೃಷಿ ಆದರೂ ಕೂಡ ರೂಟ್ ಝೋನ್ ಇಂತಿಷ್ಟೇ ಅಂತ ಇರ್ತದೆ. ಅಷ್ಟು ಜಾಗದಲ್ಲಿ ನಾವು ಅದಕ್ಕೆ ಬೇಕಾದಷ್ಟು ಮಾತ್ರ ನೀರು ಕೊಟ್ಟರೆ ಒಳ್ಳೇದು. ಹೆಚ್ಚು ನೀರು ಕೊಟ್ಟು ಯಾವುದೇ ಪ್ರಯೋಜನ ಇಲ್ಲ. ನಮಸ್ತೆ, ನಿಮ್ಮ ತೋಟದಲ್ಲಿ ಈ ರೀತಿಯ ಸ್ಪ್ರೇ ಜೆಟ್ ಇರೋದಾಗಿರ್ಬೋದು, ಡ್ರಿಪ್ಪಿನ ವ್ಯವಸ್ಥೆ ಆಗಿರ್ಬೋದು, ಸ್ಪ್ರಿಂಕ್ಲರ್ ಇರೋದಾಗಿರ್ಬೋದು, ದೊಡ್ಡ ಸ್ಪ್ರಿಂಕ್ಲರ್ ಆಗಿರ್ಬೋದು, ಮೈಕ್ರೋ ಸ್ಪ್ರಿಂಕ್ಲರ್ ಆಗಿರ್ಬೋದು, ಬಟರ್ಫ್ಲೈ, ಯಾವುದೇ ರೀತಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು. ಈ ವರ್ಷ ಅಂತೂ ಹಾರಿಬಲ್ ಅಲ್ವಾ, ತುಂಬಾ ಕಷ್ಟ ಆಗ್ತಾ ಉಂಟು. ಬೋರ್ವೆಲ್ನಲ್ಲಿ ನೀರು ಖಾಲಿಯಾಗಿದೆ, ಕೆಳಗೆ ಹೋಗ್ತಾ ಇದೆ, ಕೆರೆಯಲ್ಲಿ ನೀರು ಮುಗ್ದಿದೆ. ನೀರಾವರಿ ವ್ಯವಸ್ಥೆ ಮಾಡಲಿಕ್ಕೆ ತುಂಬಾ ತಲೆಬಿಸಿ ಆಗ್ತಾ ಇದೆ. ಎಲ್ಲ ಜಾಗದಲ್ಲಿ ಕೂಡ ಹಾಹಾಕಾರ ಇದ್ದಿದೆ ಅಂತೇಳಿ ಹೇಳ್ಬೋದು. ನೀರು ಕೆಳಗೆ ಹೋದ ಕೂಡಲೇ ನಮ್ಮ ಕೃಷಿಯನ್ನು ನೋಡಿಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನೀರಿಲ್ಲ ಅಂತ ಹೇಳಿದ್ರೆ ಎಂಥದ್ದು ಇಲ್ಲ ಅಲ್ವಾ. ಈ ಭೂಮಿ ಆಳದ ಬೋರ್ವೆಲ್ನ ನೀರು ನಮಗೆ ಗೊತ್ತಿರುವುದಿಲ್ಲ ಹೇಗಿರ್ತದೆ ಅಂತ ಹೇಳಿಕೊಂಡು, ಅದು ನಮ್ಮ ಕೈಯಲ್ಲಿಲ್ಲ. ಮಳೆ ಯಾವಾಗ ಬರ್ತದೆ ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿಲ್ಲ. ಆದರೆ ಸರಿಯಾದ ಮ್ಯಾನೇಜ್ಮೆಂಟ್ ಮಾಡಿದರೆ, ನೀರಾವರಿ ವ್ಯವಸ್ಥೆಯ ಸರಿಯಾದ ನಿರ್ವಹಣೆ ಮಾಡಿದರೆ ನಮಗೆ ತೊಂದರೆ ಆಗುದಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಕಳೆದ ವರ್ಷ ನಮಗೆ ಮಾರ್ಚಿನಲ್ಲಿ ಮಳೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಮಳೆ ಬಂದಿದೆ. ಏಪ್ರಿಲ್ನಲ್ಲಂತೂ ಮಳೆಗಾಲವೇ ಶುರುವಾದ ರೀತಿಯಲ್ಲಿತ್ತು. ಆದರೆ ಈ ವರ್ಷ ಮೇ ಬಂದರೂ ಕೂಡ ಮಳೆಯ ಸುದ್ದಿಯೇ ಇಲ್ಲ. ನಮ್ಮ ತೋಟಕ್ಕೆ ನೀರಾವರಿ ಯಾವಾಗ ಮಾಡಿದ್ರೆ ಒಳ್ಳೇದು, ಯಾವ ಹೊತ್ತಿನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಕೇಳಿದರೆ, ಬೆಳಿಗ್ಗೆ ಮಾಡಿದ್ರು ಒಳ್ಳೇದು, ಸಂಜೆ ಮಾಡಿದ್ರು ಒಳ್ಳೇದು. ಬಿಸಿಲಿನ ತೀವ್ರತೆ ಜಾಸ್ತಿ ಇರುವಾಗ, ತುಂಬಾ ಬಿಸಿಲಿರುವಾಗ ಮಾಡಿದ್ರೆ ಅದೆಲ್ಲ ಆವಿಯಾಗಿ ಹೋಗುವಂಥದ್ದು ಜಾಸ್ತಿ. ಗಿಡಗಳಿಗೂ ಕೂಡ ಕಷ್ಟ ಆಗ್ತದೆ ಹೀರಿಕೊಳ್ಳಿಕ್ಕೆ. ನಾವು ಬೆಳಿಗ್ಗೆ ಬೇಗ ಮಾಡಿದ್ರೆ ಅಥವಾ ಸಂಜೆ ಮಾಡಿದ್ರೆ ರಾತ್ರಿ ಇಡೀ ಅದಕ್ಕೆ ಹೀರಿಕೊಳ್ಳಿಕ್ಕೆ ಸಿಗ್ತದೆ, ಜಾಗ ಕೂಡ ತಂಪಾಗಿರ್ತದೆ. ಸಾಧಾರಣವಾಗಿ ಒಂದು ಅಡಿಕೆ ಗಿಡಕ್ಕೆ ದಿನಕ್ಕೆ ಎಷ್ಟು ನೀರು ಬೇಕು ಅಂತ ಕೇಳಿದರೆ, ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ. ಮಣ್ಣಿನ ಗುಣಮಟ್ಟ ಅಥವಾ ವಾತಾವರಣ, ಹ್ಯೂಮಿಡಿಟಿ ಎಷ್ಟಿರ್ತದೆ, ಮಲೆನಾಡಿನಲ್ಲಿ ಬೇರೆ ರೀತಿ, ಕರಾವಳಿ ಪ್ರದೇಶದಲ್ಲಿ ಬೇರೆ ರೀತಿ, ಹಾಗೆ ಬೇರೆ ಬೇರೆ ಉತ್ತರ ಬರ್ತದೆ. ಅಂದಾಜು ನಾವೀಗ ಕರಾವಳಿ ಪ್ರದೇಶ ತಗೊಳ್ಳೋದಿದ್ರೆ ಒಂದು 12ರಿಂದ 16 ಲೀಟರ್ನಷ್ಟು ನೀರು ಪ್ರತಿದಿನ ಕೊಡಬೇಕಾಗ್ತದೆ ಅಡಿಕೆ ಗಿಡಗಳಿಗೆ. ಅದರಲ್ಲಿ ಕಾಳು ಮೆಣಸಿದ್ರೆ ಮತ್ತು ಸ್ವಲ್ಪ ಹೆಚ್ಚು ಕೊಡಬೇಕಾಗ್ತದೆ. ಅಡಿಕೆ ಗಿಡದಷ್ಟೇ ಕಾಳು ಮೆಣಸು ಕೂಡ ಇರ್ತದೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಈಗ ನೀವು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡೋದಿದ್ರೆ 4 ಲೀಟರ್ನ ಡ್ರಿಪ್ಪರ್ ಹಾಕಿರ್ಬೋದು, 8 ಲೀಟರ್ನ ಡ್ರಿಪ್ಪರ್ ಹಾಕಿರ್ಬೋದು. 4 ಲೀಟರ್ನ 2 ಡ್ರಿಪ್ಪರ್ ಹಾಕಿದ್ರೆ 16 ಲೀಟರ್ನಷ್ಟು ನೀರು ಕೊಡಬೇಕು ಅಂತಿಲ್ಲ, ಸ್ವಲ್ಪ ಕಡಿಮೆ ಕೊಟ್ಟರು ಕೂಡ ನಡೀತದೆ. ಯಾಕಂತ ಹೇಳಿದ್ರೆ ಅಷ್ಟು ನೀರು ನಿಧಾನವಾಗಿ ಸಿಗುವುದರಿಂದ ಗಿಡಗಳಿಗೆ ಹೀರಲಿಕ್ಕೆ ಸಿಗ್ತದೆ. ಹಾಗೆ 12 ಲೀಟರ್ ಕೊಟ್ಟರೆ ಸಾಕು ಅಂತ ಹೇಳಿ ಇಟ್ಟುಕೊಳ್ಳುವ. 8 ಲೀಟರ್ನದ್ದಾದರೆ 16 ಲೀಟರ್ನಷ್ಟು ನೀರು ಕೊಡಬೇಕಾಗ್ತದೆ. ಅದೇ ನೀವು ಸ್ಪ್ರೇ ಜೆಟ್ ಹಾಕೋದಿದ್ರೆ 35 ಲೀಟರ್ನ ಸ್ಪ್ರೇ ಜೆಟ್ ಆದರೆ ಅರ್ಧ ಗಂಟೆ ಎಷ್ಟು ಬಿಟ್ಟರೆ ಸಾಕು, ಒಂದು ಅಂದಾಜು 17.5 ಲೀಟರ್. ಅದೇ ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಹಾಕೋದಿದ್ರೆ ಅದು ಎಷ್ಟು ಗಂಟೆ ಹೇಳಿದ್ರ ಮೇಲೆ ಡಿಪೆಂಡ್. ನಿಮ್ಮಲ್ಲಿ ಎಷ್ಟು ನೀರು ಉಂಟು, ಎಷ್ಟು ದಿನಕ್ಕೊಮ್ಮೆ ನೀವು ಶಿಫ್ಟ್ ಮಾಡ್ತೀರಿ ಅಂತ ಹೇಳಿದ್ರ ಮೇಲೆ ಡಿಪೆಂಡ್. ಈಗ ಅಂದಾಜು ನಾನು 5002 ಸ್ಪ್ರಿಂಕ್ಲರ್ ಹೇಳ್ತೇನೆ, ಅದು ಜೇನ್ ಕಂಪನಿಯದ್ದು. ಗಂಟೆಗೆ 550 ಲೀಟರ್ನಷ್ಟು ನೀರು ಬರ್ತದೆ. ಅದರಲ್ಲಿ ನೀವು ಪ್ರತಿದಿನ ನೀರು ಕೊಡದಿದ್ರೆ 1/4 ಗಂಟೆಯಷ್ಟು ಕೊಟ್ಟರೆ ಸಾಕು. ನೀವು 2 ದಿನಕ್ಕೊಮ್ಮೆ ಕೊಡದಿದ್ರೆ ಅರ್ಧ ಗಂಟೆಯಷ್ಟು ನೀರಾವರಿ ಮಾಡಿ. ನೀವೀಗ ದೊಡ್ಡ ಸ್ಪ್ರಿಂಕ್ಲರ್ ಹಾಕೋದಿದ್ರೆ, ಈಗ ಜೇನ್ ಕಂಪನಿಯದ್ದು 5035 ಮಾಡೆಲ್ ಅಥವಾ ಬೇರೆ ಕಂಪನಿಯದ್ದು 1750 ಲೀಟರ್ನಷ್ಟು ಅಂದಾಜು ಬರ್ತದೆ. ಈಗ ಹಿತ್ತಾಳೆ ಸ್ಪ್ರಿಂಕ್ಲರ್ ಆದರೂ ಕೂಡ ಅದು ನೀವು ಕೊಡೋದಿದ್ರೆ 2 ದಿನಕ್ಕೊಮ್ಮೆ ಆದರೆ ಅರ್ಧ ಗಂಟೆ ಕೊಟ್ಟರೆ ಧಾರಾಳವಾಗಿ ಸಾಕು. ಅಥವಾ 3 ದಿನಕ್ಕೊಮ್ಮೆ ಕೊಡೋದಿದ್ರೆ 1 ಗಂಟೆಯಷ್ಟು ನೀರು ಕೊಡಿ. ಅಥವಾ ಅದಕ್ಕಿಂತಲೂ ಹೆಚ್ಚು ನಾವು ಗ್ಯಾಪ್ ಕೊಡದಿದ್ರೆ ಅದು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ, ಆ ಮಣ್ಣಿನ ಗುಣಮಟ್ಟ ನೋಡಿಕೊಂಡು ಹೋಗ್ಬೇಕಾಗ್ತದೆ. 2 ಗಂಟೆ ಕೊಡ್ಬೇಕಾಗ್ತದೆ, ಕೆಲವು ಜಾಗದಲ್ಲಿ 3 ಗಂಟೆ ಕೊಡ್ಬೇಕಾಗ್ತದೆ. ಅದನ್ನೇ ನಾನು ಆಗ ಹೇಳಿದ್ದು, ನೀವು ಇರಿಗೇಷನ್ ಸೈಕಲ್ ಜಾಸ್ತಿ ಮಾಡಿ, ಟೈಮಿಂಗ್ಸ್ ಕಡಿಮೆ ಮಾಡಿ. ಅಷ್ಟಾಗುವಾಗ ಇಫೆಕ್ಟಿವ್ ಜಾಸ್ತಿ, ನಮ್ಮ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ಮತ್ತು ಹೆಚ್ಚಿನವರು ಮಾಡುವ ತಪ್ಪು ಅಂತ ಹೇಳಿದರೆ, ನೀರು ಸಾಕಷ್ಟು ಇದ್ದಾಗ ಒಟ್ಟು ಕೊಡೋದು, ಕಂಟ್ರೋಲೇ ಇಲ್ಲ. ನೀರು ಕಡಿಮೆ ಆದ ಕೂಡಲೇ ಮತ್ತೆ ಕೊಡಲಿಕ್ಕೆ ನೀರಿರುವುದಿಲ್ಲ. ಅಕ್ಟೋಬರ್ ಸಮಯದಲ್ಲಿ ಸಾಧಾರಣವಾಗಿ ಮಳೆ ನಿಲ್ತದೆ, ಮತ್ತು ನಾವು ನವೆಂಬರ್ ಸಮಯದಿಂದ ನೀರು ಹಾಕಲಿಕ್ಕೆ ಶುರು ಮಾಡಬೇಕಾಗ್ತದೆ. ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ನೀರಿನದ್ದು ತೊಂದರೆ ಇರುವುದಿಲ್ಲ, ಮತ್ತೆ ನೀರಿನ ಸಮಸ್ಯೆ ಶುರುವಾಗುವಂಥದ್ದು. ಈ ಸಮಯದಲ್ಲಿ ಹೆಚ್ಚು ನೀರು ಕೊಟ್ಟು ಬೇಸಿಗೆಯಲ್ಲಿ ಗಿಡಗಳಿಗೆ ನಿಜವಾಗಿಯೂ ಹೆಚ್ಚು ಅಗತ್ಯ ಇರುವಾಗ ನಾವು ಕಡಿಮೆ ನೀರು ಕೊಟ್ಟರೆ ತೊಂದರೆ ಆಗ್ತದೆ. ಇದು ನಾವು ಶುರುವಿನಿಂದಲೇ ಒಂದೇ ರೀತಿ ನೀರು ಕೊಟ್ಟುಕೊಂಡು ಬಂದರೆ ಗಿಡಗಳಿಗೂ ಕಷ್ಟ ಆಗೋದಿಲ್ಲ, ನೀರಿನ ಸಮಸ್ಯೆ ಕೂಡ ಬರುವುದಿಲ್ಲ. ಎಷ್ಟು ಹೊತ್ತು ಕರೆಂಟ್ ಇರ್ತದೋ ಅಷ್ಟು ಹೊತ್ತು ಕೂಡ ಸ್ಪ್ರಿಂಕ್ಲರ್ ಡ್ರಿಪ್ ಆನ್ ಮಾಡಿಯೇ ಇರುವಂಥದ್ದು. ಆಟೋ ಸ್ಟಾರ್ಟರ್ ಹಾಕಿರ್ತಾರೆ ಅಥವಾ ಮೊಬೈಲ್ ಸ್ಟಾರ್ಟರ್ ಹಾಕಿರ್ತಾರೆ. ಕರೆಂಟ್ ಬಂತು ಅಂತ ಆದರೆ ತನ್ನಿಂದ ತಾನೇ ಮೋಟರ್ ಆನ್ ಆಗ್ತದೆ, ನೀರು ಇರುವಷ್ಟು ಕೂಡ ಕೊಡುವಂಥದ್ದು. ಏನೂ ಪ್ರಯೋಜನ ಇಲ್ಲ. ಯಾವುದೇ ನೀವು ಕೃಷಿ ಮಾಡೋದಾಗಿರಲಿ, ಲೆಕ್ಕಕ್ಕಿಂತ ಹೆಚ್ಚು ನೀರು ಕೊಟ್ಟರೆ ಎಂಥ ಪ್ರಯೋಜನ ಇಲ್ಲ. ಒಂದು ಅಡಿಕೆ ಗಿಡ ಅಥವಾ ಅಡಿಕೆ ಮರ, ತೆಂಗಿನ ಗಿಡ, ತೆಂಗಿನ ಮರ ಅಥವಾ ರಂಬುಟಾನು, ಯಾವುದೇ ನೀವು ಕೃಷಿ ಮಾಡಿರಲಿ, ಅದಕ್ಕೆ ಎಷ್ಟು ಬೇಕಾಗ್ತದೆ ಅದನ್ನು ತಿಳಿದುಕೊಂಡು ಅಗತ್ಯ ಇರುವಷ್ಟು ಮಾತ್ರ ನೀರು ಕೊಡಿ. ಹೆಚ್ಚು ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಅದು ಉಜ್ರು ಕಣಿಯಲ್ಲಿ ಹೋಗ್ತದೆ, ಕೆಳಗೆ ಹೋಗ್ತದೆ, ಅಥವಾ ಮಣ್ಣಿನ ಅಡಿಗೆ ಹೋಗ್ತದೆ. ನೀವು ನೀರಾವರಿ ಡ್ರಿಪ್ ಇರಿಗೇಷನ್ ಅಲ್ಲಿ ಮಾಡಿ ಕೂಡ ಇಡೀ ದಿನ ನೀರು ಕೊಟ್ಟರೆ ವೇಸ್ಟೇ ಅದು. ಒಂದು 8 ಲೀಟರ್ನ 2 ಡ್ರಿಪ್ಪರ್ ಹಾಕಿದ್ದೀರಿ ಅಂತ ಇಟ್ಟುಕೊಳ್ಳಿ, 16 ಲೀಟರ್ ಆಯ್ತು. 1 ಗಂಟೆ ಕೊಟ್ಟರೆ ಧಾರಾಳ ಸಾಕು. ಈಗ ನೀವು ಸ್ಪ್ರೇ ಜೆಟ್ ಕೊಟ್ಟಿದ್ದೀರಿ, 35 ಲೀಟ್ರ, 50 ಲೀಟ್ರ, 75 ಲೀಟ್ರ, ಎಷ್ಟರದ್ದೇ ಆಗಿರಲಿ,
ಅದಕ್ಕೆ ಬೇಕಾಗುವಷ್ಟು ಒಂದು ದಿನಕ್ಕೆ ಒಂದು 15ರಿಂದ 16 ಲೀಟರ್ ಕೊಟ್ರೆ ಧಾರಾಳವಾಗಿ ಸಾಕಾಗ್ತದೆ. ಅದೇ ರೀತಿ ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು, 4 ಗಂಟೆ 5 ಗಂಟೆ ಕಂಟಿನ್ಯೂಸ್ ಆಗಿ ನೀರು ಕೊಟ್ರೆ ತುಂಬಾ ತೊಂದರೆ ಆಗ್ತದೆ, ಗಿಡಗಳಿಗೂ ಕಷ್ಟ. ನೀವು ಮತ್ತೆ ಅಷ್ಟು ಕೊಟ್ಟ ನಂತರ ಮತ್ತೆ ಕೊಡುದು ಯಾವಾಗ? 4 ದಿನ ಕಳೆದು ನಂತರ ಅಲ್ವಾ? ಹಾಗೆ ಕೊಡಬೇಡಿ. ಈಗ ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರೇ ಜೆಟ್ ಇರಿಗೇಷನ್ ಮಾಡಿದ್ರೆ ಮಾತ್ರ ನೀರಾವರಿ ಉಳಿತಾಯ ಅಂತ ಅಲ್ಲ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ರು ಕೂಡ ನೀರಿನ ಉಳಿತಾಯ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ನಾವು ಇರಿಗೇಷನ್ ಸೈಕಲ್ ಜಾಸ್ತಿ ಮಾಡಬೇಕು, ಇರಿಗೇಷನ್ ಟೈಮ್ ಅನ್ನು ಕಡಿಮೆ ಮಾಡಬೇಕು. ನೀವೀಗ ವಾರಕ್ಕೆ ಒಂದೇ ಸಮನೆ ಒಂದೇ ಜಾಗಕ್ಕೆ 4 ಗಂಟೆಯಷ್ಟು 2 ಶಿಫ್ಟ್ ಮಾಡಿದ್ರೆ ಅಂತ ಪ್ರಯೋಜನ ಇಲ್ಲ. ವಾರಕ್ಕೆ 2 ಸಲ ಒಂದೇ ಜಾಗಕ್ಕೆ 4 ಗಂಟೆಯಷ್ಟು ನೀರು ಕೊಟ್ರೆ ನೀರಿನ ವೇಸ್ಟೇಜ್ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ ಅಡಿಕೆ ಗಿಡಗಳಿಗೆ ಸ್ಲೋ ನೀರನ್ನು ಹೀರಿಕೊಳ್ಳಿಕ್ಕೆ ಆಗ್ತದೆ, ತುಂಬಾ ನಿಧಾನ ಹೀರಿಕೊಳ್ಳುದು. ಹಾಗಾಗಿ ಒಂದೇ ಸಮನೆ ಅದೇ ಜಾಗಕ್ಕೆ ನೀರು ಬಿದ್ದರೆ ತಗೊಳ್ಳಿಕ್ಕೆ ಆಗುದಿಲ್ಲ ಅಲ್ವಾ? ನಾವೀಗ ನೀರು ಕುಡಿಯುವಾಗ ಗ್ಲಾಸಲ್ಲಿ ಕುಡಿತೇವೆ, ಕೊಡಪಾನದಲ್ಲಿ ಕುಡಿತೇವೆ? ಇಲ್ಲ, ಎಷ್ಟೇ ಬಾಯಾರಿಕೆ ಆದ್ರೂ ಕೂಡ ನಾವು ನಿಧಾನಕ್ಕೆ ಕುಡಿಯುವಂಥದ್ದು. ಅದೇ ರೀತಿ ಅದಕ್ಕೆ ನಿಧಾನವಾಗಿ ನೀರು ಕೊಟ್ಟಷ್ಟು ಒಳ್ಳೆಯದು. ನೀವು ಇರಿಗೇಷನ್ ಟೈಮ್ ಕಡಿಮೆ ಮಾಡಿ, ವಾರಕ್ಕೆ ಒಂದೇ ಬಾರಿ ಅಥವಾ 2 ಬಾರಿ ಮಾಡೋದ್ರ ಬದಲು ವಾರಕ್ಕೆ 3 ಸಲ ನೀರು ಕೊಡಿ. ಟೈಮಿಂಗ್ ಕಡಿಮೆ ಮಾಡಿ, 1 ಗಂಟೆಯಷ್ಟು ಶಿಫ್ಟ್ ಮಾಡಿ. ಅಷ್ಟಾಗುವಾಗ ಎಫೆಕ್ಟಿವ್ ಜಾಸ್ತಿ ಖಂಡಿತವಾಗಿ ಕೂಡ. ನೀವು ಇದನ್ನೊಂದು ಟ್ರೈ ಮಾಡಿ ನೋಡಿ. ಮೈಕ್ರೋ ಸ್ಪ್ರಿಂಕ್ಲರ್ ಅಥವಾ ಯಾವುದೇ ದೊಡ್ಡ ಸ್ಪ್ರಿಂಕ್ಲರ್ ಆಗಿರ್ಬೋದು. ಮೈಕ್ರೋ ಸ್ಪ್ರಿಂಕ್ಲರ್ ಬೇರೆ ಬೇರೆ ಸೈಜಲ್ಲಿ ಬರ್ತದೆ. ಗಂಟೆಗೆ 110 ಲೀಟರ್, 140, 180, 250 ಲೀಟರ್, 550 ಲೀಟರ್, ಅಥವಾ ವಿಂಕ್ಲರ್ ಅಂತ ಇರಿದೆ ಅದಕ್ಕೆ 450 ಲೀಟರ್ ಬರ್ತದೆ. ಜೇನ್ನ 5022 ಸ್ಪ್ರಿಂಕ್ಲರ್ ಇದೆ, 550 ಲೀಟರ್ ಬರ್ತದೆ. ಸಾಧಾರಣವಾಗಿ ನೀವು ನಿಮ್ಮ ತೋಟದಲ್ಲಿ ಹಾಕುವಂತ ಸ್ಪ್ರಿಂಕ್ಲರ್ 1750 ಲೀಟರ್. ಅದು ಪ್ಲಾಸ್ಟಿಕ್ ಸ್ಪ್ರಿಂಕ್ಲರ್ ಆದ್ರೂ, ಹಿತ್ತಾಳೆ ಬ್ರಾಸ್ ಸ್ಪ್ರಿಂಕ್ಲರ್ ಆದ್ರೂ ಕೂಡ ಅಷ್ಟೇ. ಅದನ್ನು ಕೂಡ ನೀವು ಟೈಮಿಂಗ್ಸ್ ಕಡಿಮೆ ಮಾಡಿ ಹೆಚ್ಚು ಸಲ ಕೊಟ್ರೆ ತುಂಬಾ ಉಪಯೋಗ ಆಗ್ತದೆ. ಈ ರೀತಿ ಮಾಡುವುದರಿಂದಾಗಿ ನಿಮ್ಮ ಗಿಡಗಳಿಗೂ ಒಳ್ಳೆಯದು, ನಿಮ್ಮ ಅಂತರ್ಜಲದ ಮಟ್ಟ ಕೆಳಗೂ ಹೋಗುವುದಿಲ್ಲ. ಈ ಕೃಷಿ ಭೂಮಿಯಲ್ಲಿ ನೀರಾವರಿಗಾಗಿ 2 ಬೋರ್ವೆಲ್ ಇದೆ. ಬೋರ್ವೆಲ್ ತೆಗೆಯುವ ಸಮಯದಲ್ಲಿ ಒಳ್ಳೆ ನೀರು ಸಿಕ್ಕಿತ್ತು, ಆದರೆ ಬೇಸಿಗೆಯಲ್ಲಿ ನೀರಿನ ಮಟ್ಟ ಕೆಳಗೆ ಹೋಗಿದೆ. ಹಾಗಾಗಿ ತೊಂದರೆ ಆಗುದು ಬೇಡ ಅಂತ ಹೇಳಿಕೊಂಡು ಒಂದು ಕೃಷಿ ಹೊಂಡವನ್ನು ಮಾಡಿದ್ದಾರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಾಂಡ್. ಆದರೆ ಸದ್ಯಕ್ಕೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ಲಿಲ್ಲ ಅಲ್ವಾ, ಬೋರ್ವೆಲ್ಲಿನಿಂದ ಅದಕ್ಕೆ ತುಂಬಿಸ್ತಾರೆ. ತುಂಬಾ ಕಡಿಮೆ ನೀರು ಬರ್ತಾ ಇದೆ ಅಂತೆ, 1 ಕಾಲು ಇಂಚಿನಷ್ಟು ಮಾತ್ರ ನೀರು ಬರ್ತಾ ಇದೆ. ಆದರೆ ತುಂಬುತ್ತದೆ, ತೊಂದರೆ ಇಲ್ಲ. ಅದರಿಂದ ಎಟ್ ಎ ಟೈಮ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 2000ದಷ್ಟು ಅಡಿಕೆ ಗಿಡಗಳಿವೆ, ಬೇರೆ ಬೇರೆ ಹಣ್ಣಿನ ಗಿಡಗಳಿವೆ, ತರಕಾರಿ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಇದರಿಂದ ಈಗ ನೀರಾವರಿ ಆಗ್ತಾ ಉಂಟು. ಹಾಗಾಗಿ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ಮುಂದೆ ಮಳೆ ನೀರು ಕೂಡ ಇದಕ್ಕೆ ತುಂಬುವ ಕಾರಣ ಅಷ್ಟು ಸಿಗುವಷ್ಟು ಸಮಯ ಇದರಿಂದಲೇ ನೀರು ಉಪಯೋಗ ಮಾಡಿಕೊಂಡು ನಂತರ ಬೋರ್ವೆಲ್ನ ನೀರು, ಅಂತರ್ಜಲದ ನೀರು ಉಪಯೋಗ ಮಾಡ್ತಾರೆ. ಅಷ್ಟಾಗುವಾಗ ನಮ್ಮ ನೀರಿನ ಮಟ್ಟ ಕೆಳಗೆ ಬೇಗ ಹೋಗುದಿಲ್ಲ ಅಲ್ವಾ? ಹಾಗಾಗಿ ಯಾವುದೇ ತೊಂದರೆ ಆಗ್ಲಿಕ್ಕಿಲ್ಲ. ಮತ್ತೊಂದು ವಿಷಯ, ನೀವು ಈ ವಿಡಿಯೋ ನೋಡುವಾಗ ಯೋಚನೆ ಮಾಡಿರ್ತೀರಿ, ನಾನು ಮಾತ್ರ ನೀರಿನ ಉಳಿತಾಯ ಮಾಡಿದ್ರೆ ಸಾಕ, ಆಚೆ ತೋಟದವರು ಇಡೀ ದಿನ ಬಿಡ್ಬೋದು, ನಾವು ನೀರಿನ ಉಳಿತಾಯ ಮಾಡಿ ಅವರು ಬಿಟ್ರೆ ನಮ್ಮ ಬೋರ್ವೆಲ್ ಕೂಡ ಕೆಳಗೆ ಹೋಗುದಿಲ್ವ ಅಂತ ಹೇಳಿಕೊಂಡು. ನೀವು ನಮ್ಮಿಂದಲೇ ಸ್ಟಾರ್ಟ್ ಆಗ್ಲಿ. ಅಷ್ಟಾಗುವಾಗ ನಮ್ಮ ಪಕ್ಕದವರೆಲ್ಲರೂ ಕೂಡ ತನ್ನಿಂದ ತಾನೇ ಶುರು ಮಾಡ್ತಾರೆ. ನಮ್ಮ ತೋಟ ನಳಿಸುತ್ತಿರುವಾಗ, ತುಂಬಾ ಚೆನ್ನಾಗಿ ಬರುವಾಗ ಅವರು ಕೇಳಿಯೇ ಕೇಳ್ತಾರೆ, ನೀವೆಂತ ಮಾಡಿದ್ರಿ, ಅಷ್ಟು ಬೇಸಿಗೆ ಬಂದ್ರು ಕೂಡ ಪಚ್ಚೆ ಪಚ್ಚೆ ಉಂಟು ತೋಟ ಹೇಳಿಕೊಂಡು. ಅಷ್ಟಾಗುವಾಗ ನೀವು ಈ ರೀತಿಯೇ ಉತ್ತರ ಕೊಡಿ. ಅಷ್ಟಾಗುವಾಗ ಅವರು ಕೂಡ ಶುರು ಮಾಡ್ತಾರೆ. ನಮ್ಮಿಂದಲೇ ಶುರುವಾಗ್ಲಿ. ಕೃಷಿಕರೆಲ್ಲರೂ ಕೂಡ ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡಿ, ಯಾರಿಗೂ ಕೂಡ ನೀರಿನ ತೊಂದರೆ ಬಾರದಿರಲಿ, ಬೇಗ ಮಳೆ ಬರಲಿ. ಮೇ 5ರಿಂದ ಮಳೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ, ಮೊನ್ನೆ ಬರ್ತದೆ ಅಂತ ಹೇಳಿದ್ರು, ಕೆಲವು ಕಡೆಯಲ್ಲಿ ಮಾತ್ರ ಬಂದಿದೆ. ತುಂಬಾ ಸೆಕೆ ಅಲ್ವಾ, ಹೊರಗೆ ಹೋಗ್ಲಿಕ್ಕೆ ಆಗದ ಪರಿಸ್ಥಿತಿ. ಹಾಗಾದ್ರೆ ಗಿಡಗಳಿಗೆ ಹೇಗಾಗ್ಬೋದು? ಇಡೀ ದಿನ ಬಿಸಿಲಿನಲ್ಲಿ ಇರಬೇಕು. ಹಾಗಾಗಿ ಬೇಗ ಮಳೆ ಬರಲಿ, ಯಾರಿಗೂ ತೊಂದರೆ ಆಗದಿರಲಿ. ನಮಸ್ತೆ.